ಬೋರಿನ ಕಟ್ಟಿದ್ದು ಇವತ್ತೊಂದು ನಿನ್ನೆದು ಅಲ್ಲ. ಇದು ಸಮಸ್ಯೆ ಇರೋದು ಹೆಚ್ಚು ಕಡಿಮೆ 2018-19. ಅದರ ಪ್ರಾರಂಭ ಹೈವೇ ಬಿಟ್ಕೊಟ್ಟಿದ್ದು 2011. ಹಾಗೇರಿಯವರು ಸ್ಪೀಕರ್ ಆಗಿದ್ರು. ಆವಾಗ ಬೋರಿನ ಕಟ್ಟೆ ನೆನಪಾಗ್ಲಿಲ್ಲ. ಸುನಿಲ್ ನಾಯ್ಕರು MLA ಇದ್ರು. ಆವಾಗ ಮೀಟಿಂಗ್ ಎಲ್ಲ ಮಾಡಿದ್ರು. 5 ವರ್ಷವರೆಗೆ ಏನೂ ಮಾಡಲಿಲ್ಲ. ಅನ್ಯಕೋಮ್ನವ್ರಿಗೆ ಸಪೋರ್ಟ್ ಮಾಡ್ತಾ ಇದ್ರು ಅಥವಾ ಯಾರಿಗೆ ಮಾಡ್ತಾ ಇದ್ರು ನಾನು ಹೇಳಲಿಕ್ಕೆ ಹೋಗೋದಿಲ್ಲ. ನೀವು ತಿಳ್ಕೊಳ್ಳಿ. ಅವ್ರಿಗೆ ಆಸಕ್ತಿ ಇದ್ದದಿದ್ರೆ ಅವ್ರು ಮಾಡಬೇಕಿತ್ತು. ಅವಾಗ ಯಾಕೆ ಮಾಡಲಿಲ್ಲ? ಈಗ ನಾವು ಮಾಡ್ತೇವೆ. ನಾವು ಮಾಡಿದ್ದು ನಾವು ಮಾಡ್ತೇವೆ. ಸುಮ್ಮನಿರಿ ಅಂದರೆ ಸುಮ್ಮನೆ ಇರೋದು. ಏನು ಮೂಲ ಎಲ್ಲಿತ್ತು ಏನು ಎಲ್ಲ ಪರಿಶೀಲನೆ ಮಾಡ್ಲಿಕ್ಕೆ ಆಗ್ತದೆ. ದಯವಿಟ್ಟು ಇದರಲ್ಲಿ ರಾಜಕಾರಣ ಮಾಡ್ಲಿಕ್ಕೆ ಹೋಗ್ತದೆ. ಇವರು BJP ಅವರಿಗೆ ದೇವಸ್ಥಾನ ಮತ್ತೆ ಹೆಣ ಬಿಟ್ಟರೆ ಬೇರೆ ಏನೂ ಸಿಗೋದಿಲ್ಲ. ಅವ್ರ ಅಭಿವೃದ್ಧಿನೂ ಮಾಡೋದಿಲ್ಲ. ಇಂಥ ಕಷ್ಟ ಸಂದರ್ಭದಲ್ಲಿ ಸ್ಪಂದಿಸೋದು ಇಲ್ಲ. 5 ವರ್ಷ ಸ್ಪಂದಿಸೋದು ಇಲ್ಲ. ಎಷ್ಟು ದೇವಸ್ಥಾನ ಕಟ್ಟಿದ್ದಾರೆ ಅವರು? ಇಲ್ಲಿ ಎಷ್ಟು ದೇವಸ್ಥಾನ ಬಿದ್ದೋಗೋ ಪರಿಸ್ಥಿತಿಯಲ್ಲಿ ಇದೆ. ಆ ದೇವಸ್ಥಾನ ಕಾಣೋದಿಲ್ಲ ಇವರಿಗೆ. ಹೋಗಿ ಕಟ್ಲಿ, ಪಡಿಸಿ. ನಾನೀಗ ಹೆಚ್ಚು ಕಡಿಮೆ 12.5 ಕೋಟಿ ರೂಪಾಯಿ ಕೊಟ್ಟಿದ್ದೀನಿ ದೇವಸ್ಥಾನಕ್ಕೆ. ಎಲ್ಲ ದೇವಸ್ಥಾನ 13.5 ಕೋಟಿ, 13,75,00,000. ಈಗ ಎಲ್ಲ ಜೀರ್ಣೋದ್ಧಾರ ಆಗ್ತಾ ಇದೆ. ಮಾಡಬೇಕು. ಇವರು ದೇವಸ್ಥಾನ ಕಟ್ಟುವವರಲ್ಲ. ದೇವಸ್ಥಾನ ಕಟ್ಟುವವರಿಗೆ ಇವರು ಉಪದ್ರ ಮಾಡಲಿಕ್ಕೆ ಇವ್ರು ಮಾಡ್ತಾ ಇದ್ರು. ಇವರು ನಾನು ಮಾಡ್ತೀನಿ ಅಂತ ಹೇಳಿದ್ರೆ ಇವರು ಗೊಬ್ಬೆ ಹೊಡಿರು, ಬೈದ್ರು. ಏನು ಬೈದುಗಳಿಗೆ ನಾನು ಸಣ್ಣವಾಗೋದಿಲ್ಲ. ನಾನು ಎಲ್ಲರ ಹತ್ರ ಬೈಸ್ಕೊಂಡು ಅದಕ್ಕಿಂತ ಹೆಚ್ಚು ಸಾಮಾನ್ಯ ಜನರು, ಬಡವರು, ಇಂಥವ್ರು, ಈ ಕ್ಷೇತ್ರದ ಜನರ ಆಶೀರ್ವಾದ ಅದೇ. ಅವ್ರ ಆಶೀರ್ವಾದದಲ್ಲಿದ್ದವ. ಹಾಗಾಗಿ ದಯವಿಟ್ಟು ವಿಜೇಂದ್ರ ಅವ್ರ ಹತ್ರ ವಿನಂತಿ ಮಾಡ್ಕೋತೇನೆ, ನಮ್ಮ ಅಶೋಕರ ಹತ್ರ ವಿನಂತಿ ಮಾಡ್ಕೋತೇನೆ. ಇದು ದೈವ ಭೂಮಿ. ಇಲ್ಲ ಅನ್ಯಾಯ ಮಾಡಿದ್ರು ಸಕ್ಸಸ್ ಆಗುದಿಲ್ಲ. ಯಾರು ಸಕ್ಸಸ್ ಆದ ದಾಖಲೆ ಇಲ್ಲ. ಇದು ಪರಶುರಾಮ ಸೃಷ್ಟಿ ಮಾಡಿದ ನಾಡು ಇದು ನಮ್ದು. ಇಲ್ಲಿ ಏನಾದರೂ ದೇವಸ್ಥಾನದಲ್ಲಿ ರಾಜಕಾರಣ ಮಾಡಿದ್ರೆ ಸರ್ವನಾಶ ಆಗ್ತಾರೆ. ಯಾರು ಇರೋದಿಲ್ಲ. ನಾನು ಮಾಡಿದ್ರೆ ನಾನು ಹಾಳಾಗ್ತೇನೆ. ನಾನು ಏನು ಮಾಡಬೇಕು ಅದು ಕರೆಕ್ಟಾಗಿ ಮಾಡ್ತೀನಿ. ನಾನು ಆ ದಿನ ಹೇಳಿದೆ, ದೇವಸ್ಥಾನ ಕಟ್ಟುವವನ ಒಡೆಯುವವನಲ್ಲ. ಇವರು 5 ವರ್ಷ ಏನೂ ಮಾಡಲಿಲ್ಲ. ಈಗ ಮಾಡುವವರಿಗೂ ಬಿಡೋದು. ಅದೇನು ಮಾಡಬೇಕು, ಹೇಗೆ ಮಾಡಬೇಕು ಅದು ಕರೆಕ್ಟಾಗಿ ಎಲ್ಲಿ ಮಾಡಿದರೆ ಸರಿ, ಅದರ ಮೂಲ ಎಲ್ಲಿದೆ ಅಥವಾ ಏನು ಅಂದೇಳಿ ನೋಡಿಕೊಂಡು ಯಾರಿಗೂ ತೊಂದರೆ ಆಗದಿದ್ದಂಗೆ ಮಾಡುವಂಥ ಕೆಲಸವನ್ನು ಮಾಡ್ತೀನಿ ನಾನು.